ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಸ್ವಂತ ನನ್ನ ಹೊಲಕ್ಕೆ ಉಳಿಮೆ ಮಾಡಲು ಬಿಡುವ ಬಗ್ಗೆ ನಾನು ಪರಸಪ್ಪ ತಂಬಿಮಣ್ಣ ಕಕಮರಿ ಸಾಬಿಜ್ಜರಗಿ ವಯಸ್ಸು 47 ಉದ್ಯೋಗ ರೈತ. ನಾನು ಹೊಲ ಖರೀದಿ ಮಾಡಿ 20 ತಿಂಗಳು ಆಯಿತು. ಬಿಜ್ಜರಗಿ ಊರಿನ ಜಮೀನು ಸರ್ವೆ ನಂ. 5221 ಸಂಕಲನ 21 ಇದ್ದು ನನಗೆ ತೊಂದರೆ ಮಾಡುವವನ ಹೆಸರು ಸಾಹೇಬಗೌಡ ಅಪ್ಪಾರಾಯ ಬಿರಾದಾರ ಸಾಬಿಜ್ಜರಗಿ. ಇವರು ನನಗೆ ಹೊಲಕ್ಕೆ ಉಳುಮೆ ಮಾಡಲು ಬಿಡುತ್ತಿಲ್ಲ, ನನಗೆ ಬಹಳ ತೊಂದರೆ ಕೊಡುತ್ತಿದ್ದಾನೆ. ನನ್ನ ಜಮೀನಿನಲ್ಲಿದ್ದ ಸಾಮಾನು ಪೈಪ ಮತ್ತು HDP ಇಂಜನ ಮತ್ತು ಮೊಟರ ಇವೆಲ್ಲ ಸಾಮಾನು ಹಾಳು ಮಾಡಿದ್ದಾರೆ. ಅದಕ್ಕೆ ನಾನು ರೈತ ಸಂಘ ಜೈ ಜವಾನ ಜೈ ಕಿಸಾನ ಜೈ ಭಾರತ ಮಾತೆ ಸಂಘದವರಿಗೆ ವಿನಂತಿ ಮಾಡಿದ್ದೇನೆ. ನನಗೆ ನ್ಯಾಯ ಕೊಡಿಸಬೇಕಂತ ಬರೆಕೊಟ್ಟ ಅರ್ಜಿಯನ್ನು ಕೊಟ್ಟಿರುತ್ತವೆ. ನನಗೆ ಸಂಘದ ಮೇಲೆ ಭರವಸೆ ಇರುತ್ತದೆ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲು ತನಕ, ಎಲ್ಲಿ ತನಕ ಹೋರಾಟ, ಎದಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತ ಬಿಜ್ಜರ್ಗಿ ಗ್ರಾಮ ಒಳಗ ಒಬ್ಬ ರೈತ ಕಷ್ಟ ಕಾಲದಿಂದ ಒಂದು ಹೊಲ ತಗೊಂಡಿರ್ತಾನೆ. ನಮ್ಗ ಏನ್ರೆ ನಮ್ಮ ಜೀವಕ್ಕೆ ಆಶ್ರಯ ಆಗಿದೆ ಕೇಸಿ ಒಂದು ರೈತರು ಬಂದ್ ಕೇಸಿ ಬಿಜಾಪುರದಿಂದ ಬಂದ ಎಲ್ಲ ಒಂದು ಹೊಲ ತಗೊಂಡ್ ಕೇಸಿ ನಾವು ಏನ್ರೆ ಇದ್ರೊಳಗೆ ಸಾಧನೆ ಮಾಡ್ಕೇಸಿ 4 ಜನ ಇದರದಿಂದ ಈ ಹೊಲದಿಂದ ಅನ್ನ ಹಾಕ್ಬೇಕಂತ ಕೇಸಿ ಒಬ್ಬ ರೈತ ತಿಳ್ಕೊಂಡ್ ಕೇಸಿ ಒಂದು ಜಮೀನ್ ತಗೋತಾನ. ದೇಣೆ ಬಿಣೆ ಮಾಡ್ಕೇಸಿ ಹೊಲ ಮಾಲಕದ ಏನ್ ಸಂಬಂಧ ಇಲ್ಲ ಇವತ್ತು. ಅಂದ್ರೆ ಬಂದ್ 3ನೇ ವ್ಯಕ್ತಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟು ಕೇಸಿ ಗುಂಡಾಗಿರಿ ಮಾಡ್ಕೇಸಿ ಅವ್ರ ರೈತರ ಹೊಲದಾಗಿನ ಪಿಂಕ್ಲರ್ ಆಗ್ಲಿ, ದ್ರಾಕ್ಷಿ ತೋಟ ಒಣಗ ಹೋದ್ರಾಗ್ಲಿ, ಇಲ್ಲಿ ಮಾನ್ಯ ಅಧಿಕಾರಿ ಆಗ್ಲಿ, ತಹಸೀಲ್ದಾರ್ ಸಾಹೇಬ್ರಾಗ್ಲಿ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕು. ಇದೇ ರೀತಿ ರೈತರಿಗೆ ತ್ರಾಸ ಆದ್ರೆ ರೈತರು ಎಲ್ಲಿ ಯಾವ ಎಲ್ಲಿ ಹೇಳ್ಬೇಕು. ಅದಕ್ಕೆ ನಾವು ಇವತ್ತ ತಿಕೋಟ ತಾಲೂಕಾ ಒಳಗ ತಹಸೀಲ್ದಾರ್ಗ ಒಂದು ಮನವಿ ಕೊಡ್ಲಾಕ ಬಂದಿದ್ವಿ. ತಿಕೋಟ ತಾಲೂಕಾ ಇವ್ರ ಎಲ್ಲಿರ ಇವ್ರ ನ್ಯಾಯ ಬಗೆಹರಿಲಿಕ್ಕೆ ನಾವು ಏನ್ ಮಾಡ್ತೀವಿ, ಮುಂದೆ ನಾವು ಇದ್ರ ಕಾನೂನು ವೈಸ್ ನಾವು ಇದಕ್ಕೆ ಏನ್ ಮಾಡ್ಬೇಕಂತಕಿಸಿ ನಾವು ಪ್ರತಿಭಟನೆ ಮಾಡಕಿಸಿ ಅವ್ರಿಗೆ ನ್ಯಾಯ ಕೊಡಿಸೋದಾಗ್ಲಿ. ನಮ್ಗೆ ಇವತ್ತ ಏನ್ರಿ ಆ ರೈತರಿಗೆ ಒಟ್ಟ ದ್ರಾಕ್ಷಿ ತೋಟ ಒಣಗಿ ಹೋಗಿದ್ರದಿಂದ ಆ ಯಾರದಿಂದ ಹೊಲ ಒಣಗೋಗ ಅವರಿಗೆ ಸರ್ಕಾರದಿಂದ ನ್ಯಾಯ ಕೊಡ್ಬೇಕು. ಅವ್ರಿಗೆ ಏನ್ ಭರಪಾಯಿ ಐತಿ ಮುಂದಿನ ಪಾರ್ಟಿ ಅವ್ರಿಗೆ ಭರಪಾಯಿ ಕೊಡೋ ತನಕ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಮುತ್ತಿರಾಮ್ ಚೌಹಾಣ್, ರಾಜ್ಯಾಧ್ಯಕ್ಷ. ಮನವಿ ಒಂದು ಕೊಡಾಕ್ ಬಂದಿವ್ರಿ ನಾವು ಹೊಲದ ಬಗ್ಗೆ. ಹೊಲ ಕೊಂಡು ತಗೊಂಡಿದ್ದು ಹೊಲ ಆಯ್ತದು, ಅದು ರೈತ ಬರ್ಲಾಕ್ ಕೊಡ್ತಾ ಇಲ್ಲ. ಇಲ್ಲಿ JCB ಎಲ್ಲ ಕಿತ್ತ ಪೈಪ್ಲೈನ್ ಆಗಿಲ್ಲ, ಎಲ್ಲ ಹೊಳ ತೆಗದಾರ. ಅದ ಮನವಿ ಕೊಡಾಕ್ ಬಂದಿವಿ ನಾವು ತಹಸೀಲ್ದಾರ್ ಸಾಹೇಬ್. ಸರ್ ನಮಸ್ಕಾರ. ಇವ್ರು ರೈತರ ಒಂದು ಹೊಲ ತಗೊಂಡಾರ ಸರ್. ಹೊಲ ಕುಡಾವಂದ ಏನು ತೊಂದ್ರೆ ಇಲ್ಲ ಸರ್. 3ನೇ ವ್ಯಕ್ತಿ ಇವರಿಗೆ ಹೊಲ ಬಿತ್ತಲಾಕ್ ಬಿಡ್ತಾ ಇಲ್ಲ, ದ್ರಾಕ್ಷಿ ತೋಟದಾಗ ಹೋಗ್ಲಾಕ್ ಬಿಡ್ತಾರೆ. ಅವ್ರು ಪೈಪ್ ಕಳ್ತನ ಮಾಡೋದು, ಇವ್ರಿಗೆ ಬಡುದು ಈ 1 ವರ್ಷ ಆಗ್ಯಾವ ಸರ್. ಹೊಲ ಎಲ್ಲಾ ಡಿಪಾರ್ಟ್ಮೆಂಟ್ ತಿರ್ಗಾಡ್ ಸಾಕಾಗೈತಿ ರೈತರಿಗೆ. ಅದರ ಸಂಬಂಧ ಇವೆಲ್ಲ ಈ ರೀತಿ ಅವರಿಗೆಲ್ಲ ಕೋರ್ಟ್ದಿಂದ ಆರ್ಡರ್ ಸುಧಾರ ಅವ್ರು ನಾವು ಹೊಲ ತಗೊಂಡಿಲ್ಲ ಅಂತ ಕೇಸಿ ಅಂದ್ರೆ ಬಿ ಆ ಮುಂದಿನ ವ್ಯಕ್ತಿ ಇವನಿಗೆ ಯಾರು ಹೊಲ ಕೊಡೋದು ಏನು ಸಂಬಂಧ ಇದೆ, ಹೊಲ ಕೊಡೋನೇ ನಾ ಬರ್ತೀನಿ ಅಂತ ಇಲ್ಲ. ಅಂದ್ರೆ ಈ ರೈತರನ್ನ ಸಾಯ್ಬೇಕು, ವಿಷ ಕೊಡೋದು ಸಾಯ್ಬೇಕಂತ ಇವತ್ತು ನಮ್ಮ ಆಫೀಸಿಗೆ ಬರೋಣ. ನಾವೇನು ಮಾಡಿದ್ವಿ, ಸಾಯ್ಬೇಡಪ್ಪ ತಹಸೀಲ್ದಾರ್ ಸಾಹೇಬ್ರು ನಾವು ಅರ್ಜಿ ಕೊಟ್ಟು BS ಸಾಹೇಬ್ರ ಹತ್ರ ಅವರು, SP ಸಾಹೇಬ್ರ ಹತ್ರ ಅವರು, ಏನು ನಿನ್ನ ಕಾನೂನು ನ್ಯಾಯ ಸಿಗ್ತಾ ಸಂವಿಧಾನ ಒಳಗೆ ಏನೇನು ನಿಮ್ಗೆ ಅವಕಾಶ ಐತಿ ಅದು ಮಾಡಿಕೊಡ್ಬೇಕು. ಇವತ್ತು ರೈತರು ನಿಮ್ಗೆ ಕಳ್ಕೊಳ್ತಿದ್ದು ಬಂದಾರ. ಇದ್ರ ಮೇಲೆ ಸೂಕ್ತ ಕಾರ್ಯವಾಹಿ ಮಾಡ್ತೀವಿ. ಯಾರು 3ನೇ ವ್ಯಕ್ತಿ ಇದ್ದಾವೆ ಅವ್ರಿಗೆ ಅರೆಸ್ಟ್ ಮಾಡಿಸ್ಬೇಕು ಸಾಹೇಬ್. ಯಾಕಂದ್ರೆ ಈ ರೀತಿ ಗುಂಡಾಗಿರಿ ಮಾಡೋದು, ಒಂದು ದ್ರಾಕ್ಷಿ ಅಂದ್ರೆ 1 ಎಕರೆ ದ್ರಾಕ್ಷಿ ಹಚ್ಬೇಕಂದ್ರೆ 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಯ್ತಿ ರೈತರಿಗೆ. ಆ 2 ಎಕರೆ ದ್ರಾಕ್ಷಿನೇ ಒಣಗಿ ಹೋದ್ರೆ ಅವ್ರು ಎಲ್ಲಿ ಹೋಗ್ಬೇಕು ರೈತರು? ಈಗ ಉತ್ತಾರಿ ಅವ್ರ ಕೋರ್ಟ್ ಆರ್ಡರ್ ಆಗಿದ್ದೈತ್ರಿ. ಸ್ವಲ್ಪ ಇದು ಸ್ವಲ್ಪ ಮನವಿ ತಗೊಂಡು ನಮ್ದು ಇದು ಮಾಡ್ಕೊಂಡು ರೈತರಿಗೆ ಅನುಕೂಲ ಮಾಡ್ತೀವಿ. ನಾವು ಇದು ಮಾಡ್ತೀವಿ ಬರ್ರಿ. ಈಗ ಕಿತ್ಕೊಂಡು ಎಲ್ಲ ಹೋಗಿ ಹೋಗಕ್ ಬಂದಾರ.
ಬ್ಯಾರೆದವ ಅಂದ್ರೆ ಇವನಿಗೆ ಅವ ಏನ್ ಬಟ್ ಅವ್ನು ತಮ್ಮ ಬಟ್ ಅವ್ನ್ ತಮ್ರಿ ಕಂಪ್ನಿ ಕೇಸ್ ಮಾಡಿಲ್ಲ ಮಾಡ್ದ ಕಂಪ್ಲೀಟ್ ಎಲ್ಲ ಆಗಿದ್ರು ಇಲ್ಲಿ ಬಂದಿದ್ವಿ ಸರ್ ಸಿಕೆ ಸರ್ ಎಸ್ ಪಿ ಸರ್ ಸರ್ ಏನಂತಾರೆ ಇಲ್ಲಿ ಬರ್ಬೇಡ್ರಿ ನಿಮ್ಗೆ ಏನು ಇದು ಇಲ್ಲ ಆಗುದಿಲ್ಲ ಇಲ್ಲಿ ಮ್ಯಾಗ ಹೋಗ್ತಾರೆ ನಾಲ್ಕೈದು ಸಲ ಬಂದಿವಿ ಆಫೀಸ್ ನೀವು ತಿರುಗಾಡ್ಬೇಡ್ರಿ ಮ್ಯಾಗ ಅವ್ರು ಒಂದು ಎಫ್ ಐ ಆರ್ ರೆಡಿ ಮಾಡ್ಕೊಳ್ಳೋದು ಕೇಸ್ ಹೇಳೋದಲ್ಲ ಅದ್ರ ಮೇಲೆ ಏನೋದಲ್ಲ ಈಗ ಹಾಗೆ ಕರೆಕ್ಟ್ ಮಾಡ್ಕೊಟ್ಟಾರಿ ಇಲ್ಲ ಅವರು ಇದು ಕೊಟ್ಟರೆ ಸ್ಟೇ ಕೊಟ್ಟರೆ ಮುಂದೆ ಕಂಟಿನ್ಯೂ ಕೇಸ್ ಏನಾಯ್ತು ಅದಿಲ್ಲ ಅಲ್ಲಿ ಕೋರ್ಟ್ ಡಿಸೈಡ್ ಆಗಬೇಕು ನಾವೇ ಮಾಡಬೇಕು ಈಗ ನೀವು ಪೊಲೀಸವ್ರು ಹೇಳಿಕೆಯಲ್ಲಿ ಹೊಲದಾಗಿ ಹೊಲ ತಗೊಂಡಿದ್ದ ವ್ಯಕ್ತಿ ಇದು ಮಾಡ್ತಾರಲ್ಲ ಇದೇ ಇದ್ರ ಮ್ಯಾಗ ಕೇಸ್ ನಡೆದಾಕರಾಗ ನಾವು ಎಂಟರ್ಪ್ರೈ ಬರಲ್ಲ ಇದ್ರೊಳಗೆ ಇನ್ನು ಈ ಕೇಸ್ ಏನಾಗಲ್ಲ ಈ ಹೊಲದ ಮೇಲೆ ಮೂರನೇ ವ್ಯಕ್ತಿ ಏನ್ ಸಂಬಂಧ ಇದೆ ಸರ್ ನೀವು ಅವ್ರಿಗೆ ಯಾವ್ದು ಕೇಸ್ ಬುಕ್ ಮಾಡಿ ಅಷ್ಟೇ ಮೂರನೇ ವ್ಯಕ್ತಿ ಬರಲಿ ನಾಲ್ಕನೇ ಇರಲಿ ಹತ್ತನೇ ಬರಲಿಕ್ಕೆ ಕೇಸ್ ಬುಕ್ ಮಾಡಿ ಕಟ್ಟೆ ಅವ್ ಏನ್ ಹೇಳ್ತಾ ಇದ್ರಿ ಅವ್ರ ಮೇಲೆ ಕೇಸ್ ಹಾಕಿದ ಇದ್ರಿ ಹೌದು ಈಗ ಹಾಕೋಣ ಅಂತ ಪಿ ಎಸ್ ಸಾಹೇಬ್ ಇದು ಎದ್ರ ಕಾರ್ವಾಯಿ ಮಾಡ್ತಾ ಇರಲಿಲ್ಲ ಅದು ಕಾರ್ಯ ಮಾಡಕ್ಕೆ ಎಸ್ ಪಿ ಸಾಹೇಬ್ ಎಸ್ ಪಿ ಸಾಹೇಬ್ರು ಭೇಟಿಯಾಗಿ ಬಂದಾರ ನಾವು ಹೋಗಿದ್ರಿ ಇವತ್ತು ನಮ್ಮ ಕಡೆ ಸಂಘಟನೆ ಅವ್ರು ಮಾತು ಬರೋದು ಅಂದ್ರೆ ಬರ್ಮ ಇಲ್ಲಿ ಬಂದು ಅಲ್ಲ ನಮ್ಮಲ್ಲಿ ಕೇಸ್ ಏನಾಯ್ತು ನಿಮ್ಮಲ್ಲಿ ಹಂಗೆ ಅವ್ರು ಸರ್ ಹೇಳಿದ್ರು ಲಿಸ್ಟ್ ಅಲ್ಲ ಅವರೇ ಹೇಳಿದ್ರು ನಿಮ್ಗೆ ಇಲ್ಲಿ 107 ಹಾಕಿ ಕಳ್ಸ್ಯಾರ್ರಿ ನಾವೇನು ಬಡ್ದಾಡಿಲ್ಲ ನಮ್ಮ ಹೊಲ ಏನು ತಗೊಂಡು ನಾವು 107 ಹಾಕಿ ಮಾಡಿ ಇದು 107 ನನಗೆ ಏನು ಸಂಬಂಧ ಇಲ್ಲ ಅವ್ರ ಆಸ್ತಿ ಹೇಳ್ತಾ ಇದಾರೆ ಇಲ್ಲಾಂದ್ರೆ ಆಸ್ತಿ ನೀವು ತಗೊಳ್ಳಿ ನಮ್ ದುಡ್ಡು ಕೊಡ್ರಿ ಅಂತ ಇದಾರೆ ಅವ್ರೇನ ರೈತರ ಪರಿಸ್ಥಿತಿ ಎಷ್ಟು ಗಂಭೀರ ಇರ್ತಾವ ಅಲ್ಲಿ ಅಲ್ಲಿ ವಕೀಲ ಸಾಹೇಬ್ ಇದು ಮಾಡ್ತಾರಲ್ಲ ಜಲ್ದಿ ನಿಕಾ ಮಾಡ್ಬಿಟ್ರೆ ಕೇಸ್ ನಿಮ್ ಕಡೆ ಅವ್ರ ಕಡೆ ನಿಕಾ ಮಾಡಿದ್ರಪ್ಪ ಅಂದ್ರೆ ಒಂದು ಹೊರಗೆ ಹೋಗ್ತೈತಿ ಅಲ್ಲಿ ಸಂಬಂಧ ಇಲ್ಲ ಹೊಲಕ್ಕೆ ಏಕೆಂದ್ರೆ ಈ ಮ್ಯಾಗ ಹೊಲ ಮ್ಯಾಗ ಸಂಬಂಧ ಇಲ್ಲ ಐತಲ್ಲ ನೀವು ಅದೇ ಕೇಸ್ ಮಾಡ್ಬೇಕು ಅಂತ ಮಾಡಿ ಮಾಡ್ಕೊಳಕ್ಕೆ ಐತಿ ಅವಾಗ ಮ್ಯಾಗ ಇಲ್ಲ ಅಂದ್ರೆ ಎಷ್ಟು ಸಹ ಭೇಟಿ ಆಗ್ಬೇಕು ಕೇಸ್